ಅಧಿಕೃತ ಆಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಗಿರೋದು ಉಗ್ರರ ಕೃತ್ಯದಿಂದ ಅನ್ನುವಂಥದ್ದು. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ದೆಹಲಿಯಲ್ಲಿ ನಡೆದಿದ್ದು ಕೇವಲ ಕಾರಿನ ಬ್ಲಾಸ್ಟ್ ಅಲ್ಲ, ನಡೆಸಿದ್ದು ಉಗ್ರರ ಕೃತ್ಯ. ಎಲ್ಲೂ ಅಲ್ಲ, ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ತಮ್ಮ ಕೃತ್ಯವನ್ನ ನಡೆಸಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಭಾರತ ಬೆಚ್ಚಿ ಬಿದ್ದಿದೆ. ಕಾರಣ, ಈಗಾಗಲೇ ಭಾರತ ತಕ್ಕ ಪಾಠವನ್ನ ಈ ಹಿಂದಿನಿಂದಲೂ ಕಲಿಸಿಕೊಂಡು ಬಂದಿತ್ತು. ಆದ್ರೆ ಇದೀಗ ತಾವು ನಿಮಗೆ ಸಮರ್ಥವಾಗಿ ಎದುರಾಳಿಗಳು ಅನ್ನೋದನ್ನ ಮತ್ತೆ ತೋರಿಸುವ ಕೆಲಸ ಉಗ್ರರಿಂದ ಆಗ್ತಾ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಇವತ್ತಿನ ಒಂದು ದಾಳಿ ಆಗಿದೆ, ಬ್ಲಾಸ್ಟ್ ಆಗಿದೆ. ಐಇಡಿ ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿದ್ದಾರೆ. ದೃಶ್ಯಾವಳಿಗಳೇ ಹೇಳ್ತಾ ಇವೆ ಅಲ್ಲಿ ಎಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು. ಕಾರಣ, ಅಲ್ಲಿದ್ದಂತಹ 2 ಕಾರು ಮಾತ್ರ ಅಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಎಲ್ಲ ಕಾರುಗಳು, ವೆಹಿಕಲ್ಗಳು, ಆಟೋ ಛಿದ್ರವಾಗಿದೆ. ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳೇ ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಅದರ ಸ್ಫೋಟ ತೀವ್ರತೆ ಆಗಿತ್ತು. ಆ ಒಂದು ತೀವ್ರತೆಯಿಂದಾಗಿಯೇ ಏನೆಲ್ಲ ನಡೆಯಿತು ಅನ್ನೋದನ್ನ ಕೂಡ ನಾವಿಲ್ಲಿ ದೃಶ್ಯಗಳ ಸಮೇತವಾಗಿ ನೋಡಬಹುದು. ಐಇಡಿ ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ. ಉಗ್ರರ ಕೃತ್ಯ ಅನ್ನೋದು ಇದೀಗ ಸಾಬೀತಾಗಿದೆ. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿದ್ದಾರೆ. ಇದೀಗ ಉಗ್ರರ ಹೆಜ್ಜೆಯ ಗುರುತಿನ ಹಿಂದೆ ಬಿದ್ದಿದ್ದಾರೆ ಪೊಲೀಸರು, ಸೇನೆ, ಎನ್ಎಸ್ಜಿ, ಎನ್ಐಎ ಆಗಿರ್ಬೋದು, ಈಗಾಗಲೇ ದೆಹಲಿ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಅಧಿಕೃತವಾಗಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಾಗಲೇ ಮಾಹಿತಿಯನ್ನು ಕೊಟ್ಟರು. ಆದ್ರೆ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಸ್ಫೋಟಕ್ಕೆ 8 ಮಂದಿ ಸಾವನ್ನಪ್ಪಿದ್ದಾರೆ. ದೇಶದಾದ್ಯಂತ ಅಲರ್ಟ್ಗೆ ಕೇಂದ್ರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಮುಂಬೈ ಆಗಿರಬಹುದು ಅಥವಾ ಯುಪಿ ಆಗಿರಬಹುದು, ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಈಗಾಗಲೇ ಭಾರತವನ್ನ ಕೆಣಕಿದ್ದಾರೆ ಉಗ್ರರು. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಸ್ಫೋಟದ ಹಿಂದಿನ ಕಾರಣದ ಬಗ್ಗೆ ಅಮಿತ್ ಶಾ ಅವರ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನ ಈಗ ಪಡ್ಕೊಂಡಿದ್ದಾರೆ. ಎಷ್ಟೊತ್ತಿಗಾಯ್ತು, ಏನಾಯ್ತು, ಯಾವ ರೀತಿಯಾಗಿ ಆಗಿದೆ, ಇದರ ಹಿಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿ ದಾಳಿ ಬಗ್ಗೆ ಅಮಿತ್ ಶಾ ಅವರ ಜೊತೆ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಇದೀಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಉಗ್ರರ ಕೈವಾಡದ ಶಂಕೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಆಲ್ರೆಡಿ ನಾವಿಲ್ಲಿ ಗಮನಿಸ್ತಾ ಇದ್ವಲ್ಲ, ಆ ಒಂದು ದಾಳಿ ಹೇಗಾಯ್ತು. 6:55 ವೇಳೆಗೆ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ಗೇಟ್ ನಂಬರ್ 1 ಬಳಿ ಈ ಒಂದು ಕಾರ್ ಬ್ಲಾಸ್ಟ್ ಆಗತ್ತೆ. ದಾಳಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಾರೆ. ದಾಳಿ ಏನು, ಯಾವ ರೀತಿಯಾಗಾಯ್ತು, ಸ್ಫೋಟದ ಹಿಂದಿನ ಕಾರಣ ಏನು, ಏನೇನಾಗಿದೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ ಬಳಿ ಪಡ್ಕೊಂಡಿದ್ದಾರೆ. ನಿಮಗೆ ನೇರ ಪ್ರಸಾದ ದೃಶ್ಯಗಳಲ್ಲೂ ಕೂಡ ನಾವು ಆಗದಿಂದ ತೋರಿಸ್ತಾ ಇದ್ವಿ. ಅಲ್ಲಿ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗಿದೆ, ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ, ಏನೇನಾಗಿದೆ, ಎಷ್ಟು ಸಾವು ನೋವುಗಳಾಗಿದೆ, ಎಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮತ್ತೆ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಉಗ್ರರ ಕೃತ್ಯ ಅನ್ನೋದಕ್ಕೆ ಒಂದಷ್ಟು ನಮಗೆ ದೃಶ್ಯಾವಳಿಗಳು ಕೂಡ ಹೇಳ್ತಾ ಇದೆ. ಅಂತಹ ಒಂದು ಸ್ಫೋಟ, ಅದರ ತೀವ್ರತೆ, ಅಲ್ಲಿ ಆದಂತಹ ಅನಾಹುತಗಳು, ಸದ್ಯಕ್ಕೆ ಇದು ಉಗ್ರರ ಕೈವಾಡ ಅಂತಾನೆ ಅಂದ್ಕೊಳ್ಬಹುದಾ? ಸದ್ಯದ ಮಟ್ಟಿಗೆ ಇರತಕ್ಕಂತ ಮಾಹಿತಿಯನ್ನ ನೋಡೋದಾದ್ರೆ, ಅಲ್ಲಿ ನಡೆದಿರ್ತಕ್ಕಂಥ ಸ್ಫೋಟದ ವೈಖರಿಯನ್ನ ಗಮನಿಸೋದಾದ್ರೆ ನಿಸ್ಸಂಶಯವಾಗಿ ಇದರ ಹಿಂದೆ ಉಗ್ರರ ಕೈವಾಡ ಇರುವಂತ ಸಾಧ್ಯತೆಗಳು ದಟ್ಟವಾಗಿ ಗೋಚರವಾಗ್ತಾ ಇದಾವೆ ನವಿತಾ. ಆದ್ರೆ ಇಲ್ಲಿಯ ತನಕ ಯಾವುದೇ ಉಗ್ರ ಸಂಘಟನೆ ಇದರ ಅಧಿಕೃತ ಹೊಣೆಯನ್ನಂತೂ ಇಲ್ಲಿಯ ತನಕ ಹೊತ್ತಿಲ್ಲ. ನಾವೇ ಇದನ್ನ ಮಾಡಿದ್ವಿ ಅಂತೇಳಿ ಪ್ರತಿ ಬಾರಿ ಹೇಳಿಕೊಳ್ಳುವಂತ ಉಗ್ರ ಸಂಘಟನೆಗಳು ಇನ್ನೂ ತನಕ ಈ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಯನ್ನ ಆಡಿಲ್ಲ. ಹೀಗಾಗಿ ಇದರ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳಿದ್ದಾವೆ, ಪಾಕ್ ಪ್ರೇರಿತವಾಗಿರ್ತಕ್ಕಂಥ ಇಸ್ಲಾಮಿಕ್ ಸಂಘಟನೆಗಳಿದ್ದಾವ ಅಥವಾ ಇದರ ಹಿಂದೆ ಏನಾದರೂ ಖಲಿಸ್ತಾನಿಗಳಿದ್ದಾರಾ? ಯಾಕಂದ್ರೆ ಖಲಿಸ್ತಾನಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗ್ತಾ ಇದ್ರು. ಭಾರತಕ್ಕೆ ನೇರವಾದಂತಹ ಸವಾಲನ್ನ
ಇದೇ ವಿದೇಶ ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, ಅಲ್ಲಿ ಕುಳಿತುಕೊಂಡು ಭಾರತಕ್ಕೆ ಧಮಕಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ನಿನ್ನೆ ಅಷ್ಟೇ ಪನ್ನು ಅಂತಕ್ಕಂತ ಒಬ್ಬ ಹೇಡಿ ಉಗ್ರ, ಖಾಲಿಸ್ತಾನಿ ಉಗ್ರ, ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರನ್ನು ಕೂಡ ನಾವು ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂತ ಹೇಳಿಕೆಯನ್ನ ಆತ ಕೊಟ್ಟಿದ್ದ. ಹೀಗಾಗಿ ಸಹಜವಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಮೂಡ್ತಾ ಇದ್ದಾವೆ. ಒಂದು ಕಡೆ ಭಾರತದ ಆರ್ಥಿಕತೆ ಗಟ್ಟಿ ಆಗ್ತಾ ಇದೆ. ಕಳೆದ ಒಂದು ದಶಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಫೋಟ ಭಾರತದ ಪ್ರಮುಖವಾಗಿರ್ತಕ್ಕಂಥ ಬೆಂಗಳೂರು, ಜಮ್ಮು ಕಾಶ್ಮೀರವನ್ನ ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಆಗಿರಲಿಲ್ಲ. ಅಷ್ಟು ಕಟ್ಟುನಿಟ್ಟಿನ ಭದ್ರತೆಯನ್ನ ಅಲ್ಲಿ ಸಂಪರ್ಕದಲ್ಲಿ